ಇನ್ನು ಚುನಾವಣೆಯ ಫಲಿತಾಂಶಕ್ಕೆ ಜನ ವೇಟ್ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಮತಗಟ್ಟೆಯ ಸಮೀಕ್ಷೆ ಹೊರಬಿದ್ದಿದೆ. ಒಟ್ಟು 8ಕ್ಕೆ 8 ಸಮೀಕ್ಷೆ ಕೂಡ ಈಗ ಎನ್ಡಿಎಗೆ ಬಹುಪರಾಗ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು, ಬಿಹಾರದ ಒಂದು ಜನ ಈ ಸಲ ಎನ್ಡಿಎ ಕೈ ಹಿಡಿದ್ರ ಹಾಗಾದ್ರೆ ಅನ್ನುವಂತಹ ಒಂದು ಕುತೂಹಲ ಈಗ ಕೇಳಿಸ್ತಾ ಇದೆ. ಎಸ್ ಕಿಶೋರ್ ಬಿಟಿ, ಯಾಕೆಂದ್ರೆ 2014-19ರಲ್ಲಿ ಚುನಾವಣೆಯ ರಣರೀತಿಕಾರ ಅಂತಾನೆ ಪ್ರಸಿದ್ಧಿ ಪಡೆದಂಥವರು ಬಿಹಾರವನ್ನು ಅತ್ಯಂತ ಅಂತಾರೆ ಸುಮಾರು 2-3 ಬಾರಿ ಅದನ್ನೇ ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿಗೆ ಹೇಳ್ತಾ ಇದ್ರು. ಗೊತ್ತಿಲ್ಲ ಸರ್ ಅದರಲ್ಲಿ. ಅದನ್ನೇ ಯಾರ್ಯಾರು ಯಾವಾಗ ಎಲ್ಲೆಲ್ಲಿ ಹೋದ್ರು ಅಂತ ಗೊತ್ತಿದೆ ನಮಗೆ. ಈಗ ಯಾರು ಯೂಸ್ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇರೋದು ನಾವು. ಸರ್, ಈಗ ಅವ್ರದೇ ಆದಂಥ ಸ್ವಂತ ಪಕ್ಷ ಇದು ಮಾಡಿದಂಥದ್ದು ಹಲವಾರು ಬಾರಿ ಅವ್ರನ್ನ ಕೇಳಿದಾಗಲೂ ಕೂಡ ಅವರು ನಾನು ಬಿಹಾರದ ಮಣ್ಣಿನ ಮಗ, ಮತ್ತೆ ನನ್ನ ಮಣ್ಣಿಗೆ ಏನು ಸಲ್ಲಿಸಬೇಕು ಅಂತ ಹೇಳಿದಂಥ ಹಲವಾರು ಇದರಲ್ಲಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಸರ್. ಅದರಲ್ಲಿ ಅವ್ರು ಯಾರು ಬಿ ಟೀಮು ನಮಗೆ ಗೊತ್ತಿಲ್ಲ ಅದಲ್ಲಿ, ಬಟ್ ವಿ ಆರ್ ಇಂಡಿಪೆಂಡೆಂಟು. ನಮ್ಮದು ಏನಿದೆ NDA ಒಕ್ಕೂಟದಲ್ಲಿ ಅವರಂತೂ ಇಲ್ಲ. ಎಸ್ ನೋಡಿ, ಇದೇ ಪ್ರಶಾಂತ್ ಕಿಶೋರ್ 2015ರಲ್ಲಿ ಸರ್ಕಾರ ಬಂದಾಗ ನಿತೀಶ್ ಕುಮಾರ್ ಅವ್ರನ್ನ ಅಡ್ವೈಸರ್ ಆಗಿ ಅಪಾಯಿಂಟ್ ಮಾಡಿಕೊಂಡ್ರು. ಅವರು ಸರ್ಕಾರದೊಂದಿಗೆ ಇದ್ಕೊಂಡು ಬಿಹಾರದ ಸಮಸ್ಯೆಗಳನ್ನ ಆಲಿಸಿ ಬದಲಾವಣೆ ಮಾಡ್ಬೋದಾಗಿತ್ತು. ನಿತೀಶ್ ಕುಮಾರ್ ಅವ್ರಿಗೊಂದು ಅವಕಾಶ ಕೊಟ್ಟಿದ್ರು. ಅವ್ರು ಹೊರಗಡೆ ಬಂದ್ಬಿಟ್ಟು ಒಂದು ಐಡಿಯಾಲಜಿ ಇಲ್ಲದ ಮನುಷ್ಯ ಅವರು. ಸರ್, ಮತ್ತೆ ಮಾತಾಡಿಸ್ತೀನಿ. ಬಹುತೇಕ ಮತಗಟ್ಟೆ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಪ್ರಮುಖ ಸಂಸ್ಥೆಗಳ ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಬಹುಮತ. ಸತತ 5ನೇ ಅವಧಿಗೆ ಅಧಿಕಾರ ಹಿಡಿಯುವತ್ತ ನಿತೀಶ್ ಕುಮಾರ್ ದಾಪುಗಾಲು ಇಡ್ತಾ ಇದ್ದಾರ. ಹಾಗಾದ್ರೆ ಈ ಬಾರಿಯೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ಹಾಗಾದ್ರೆ ಈ ಬಾರಿ ನಿತೀಶ್ ಕುಮಾರ್ ಅವರು ಏನ್ ಜಾಕ್ಪಾಟ್ ಮಾಡಿದ್ರು? ಹಾಗಾದ್ರೆ ಸಾಕಷ್ಟು ಸಮೀಕ್ಷೆಗಳು ಈಗ ಹೊರಗಡೆ ಬಿದ್ದಿದ್ದಾವೆ. ಎಲ್ಲಾ ಸಮೀಕ್ಷೆಯಲ್ಲೂ ಕೂಡ ಎನ್ಡಿಎಗೆ ಬಹುಪರಾಗ್ ಅಂತ ಹೇಳ್ತಾ ಇದೆ. ಹಾಗಾದ್ರೆ ನಿತೀಶ್ ಅಂಡ್ ಮೋದಿ ಜೋಡಿ ಮೋಡಿ ಮಾಡುತ್ತಾ ಹಾಗಾದ್ರೆ ಈ ಬಾರಿ ಮತ್ತೆ ಅಧಿಕಾರ ಹಿಡಿಯುತ್ತಾ? There is 2 things. One, like Samuel sir said, ಎಲ್ಲೋ ಇಂಡಿ ಒಕ್ಕೂಟ ಏನಿದೆ ಕಡೆಯ ಹಂತದಲ್ಲಿ ಎಡವಿದ್ರು ಸ್ಟ್ರಾಟಜಿಗಳಲ್ಲಿ, ಮತ್ತೆ ತಮ್ಮಲ್ಲಿ ಅನ್ಯೋನ್ಯತೆಯನ್ನು ಕಾಯ್ಕೊಂಡು ಎಲೆಕ್ಷನ್ಗೆ ಹೋಗುವಂತಹ ಏನು ಆ ಸ್ಟ್ರಾಟಜಿ ಇದೆ ಅಲ್ಲ, ಅದರಲ್ಲಿ ಬಹಳ ಟೈಮು ಮಹಾಗಠಬಂಧನ್ ಅಂತ ಕರೀತಾ ಬಂದರು. ಅವರು ಎಡವಿದ್ರು. ಈ ಸಲನೂ ಅವರು ಕಡೆಯ ಮೂಮೆಂಟ್ವರೆಗೆ ಅಲ್ಲಿನೂ ಎಡವಿದ್ರು. ಅದು ಮಾತ್ರ ಅಲ್ಲ, ಪುನಃ ಒಂದು ಫ್ರೆಂಡ್ಲಿ ಫೈಟ್ ಥರ ಏನು ನೀವು ತಾವೇ ಫೈಟ್ ಮಾಡ್ಕೊಳ್ತೀವಿ, ತಾವೇ ವಿನ್ ಮಾಡ್ಕೊಳ್ತೀವಿ ಅನ್ನುವ ರೀತಿಯಲ್ಲಿ ಅತಿ ಕಾನ್ಫಿಡೆನ್ಸಲ್ಲಿ ಹೋದ್ರು ಅನ್ನೋದು ಒಂದು ರೀತಿಯ ಈ ಸಮೀಕ್ಷೆಗಳನ್ನು ಕೇಳಿದರೆ ಅದು ಒಂದಾದರೆ, ನಾಳೆ ಕಾಂಗ್ರೆಸ್ ಬಂದು ಹೇಳ್ಬೋದು ಈ ಸಮೀಕ್ಷೆ ಏನಾದರೂ ಸತ್ಯ ಆಗಿದ್ರೆ ನಾವು ಹೇಳಿದಂತ ವೋಟ್ ಚೋರಿ ಇಲ್ಲಿ ನಡೆದಿದೆ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಇನ್ನು ಪೋಲ್ ಸ್ಟ್ರಾಟ್ ಮತಗಟ್ಟೆ ಸಮೀಕ್ಷೆಯೂ ಕೂಡ ಎನ್ಡಿಎಗೆ ಜಯಬೇರಿ ಅಂತ ಹೇಳ್ತಾ ಇದೆ. ಎನ್ಡಿಎ 133ರಿಂದ 143, MGB 93ರಿಂದ 102, JSP 0, ಅದರ್ಸ್ 0 to 2 ಸ್ಥಾನ. ಇನ್ನು ಪೋಲ್ ಸ್ಟ್ರಾಟ್ ಮತಗಟ್ಟೆ ಸಮೀಕ್ಷೆ ಎನ್ಡಿಎಗೆ ಜಯಬೇರಿ. ಆಲ್ಮೋಸ್ಟ್ 10 ಸಮೀಕ್ಷೆಗಳು ಹೊರಬಿದ್ದಿದ್ದಾವೆ. ಎನ್ಡಿಎ 133ರಿಂದ 143, MGB 93ರಿಂದ 102, JSP 0 ಅಂಡ್ ಅದರ್ಸ್ 2. ಎಲ್ಲ ಸಮೀಕ್ಷೆನೂ ಕೂಡ 130 ಮೇಲೇನೆ ಎನ್ಡಿಎಗೆ ಈಗ ಬಹುಮತ ಅಂತ ಹೇಳ್ತಾ ಇದೆ. ಸಮಿಲ್ಲ ಸರ್, ಈಗ ಲೂಪೋಲ್ಗಳು ಏನೇನು ಆದವು ಅಂತ ಹೇಳುವುದಕ್ಕಿಂತಲೂ ಮುಂಚೆ ನೆಕ್ಸ್ಟ್ ಸಪೋಸ್ ಈ ಎಕ್ಸಿಟ್ ಪೋಲ್ಗಳು ಈಗ 10 ಔಟ್ ಆಫ್ 10 NDA ಗೌರ್ಮೆಂಟ್ ಸ್ಕೋರ್ ಮಾಡಿದ ಎಕ್ಸಿಟ್ ಪೋಲಲ್ಲಿ ಅಂತ ಹೇಳುವಾಗ, ಲೈಕ್ ಇದೇನು ರಿಸಲ್ಟ್ ಅಲ್ಲ. ನೀವು ಹೇಳಿದಾಗೆ ಲಾಸ್ಟ್ ಇಯರ್ನ ಎಕ್ಸಿಟ್ ಪೋಲ್ ಸಂಪೂರ್ಣವಾಗಿ ಬದಲಾಗಿದೆ ರಿಸಲ್ಟ್ ಬರುವಾಗ ಅಂತ ನಮಗೆ ಗೊತ್ತಿದೆ. ಈಗ ನಿಮಗೆ ಕೇಳ್ತಾ ಇರೋದು, ಸಪೋಸ್ ಈ ರೀತಿಯ ಎಕ್ಸಿಟ್ ಪೋಲ್ಗಳು ಏನಾದರೂ ಇದು ಸರಿ ಅಂತ ಆದರೆ ಚುನಾವಣೆಯ ಫಲಿತಾಂಶದ ನಂತರನೂ ಕೂಡ ಇಂಪ್ಯಾಕ್ಟ್ ಅಂತ ನಾವು ಕರಿತಾ ಇದ್ವಿ. ಇಂಪ್ಯಾಕ್ಟ್ ಅಂತ ಇಲ್ಲಿ ಹೇಳುವಾಗ ಮೊದಲನೇದಾಗಿ ಸೋತಿದ್ರೆ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥ ಒಂದು ಕ್ವಶನ್ ಇದೆ. ಹೌದು, ಇದು ಮೋದಿ ಸರ್ಕಾರದ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು. ಯಾಕಂದರೆ ನಿತೀಶ್ ಕುಮಾರನ್ನು ನೀವು ನೋಡಿದರೆ ಎಲ್ಲೂ ಅವರು ಒಂದು ಕಡೆ ಅಂಟಿ ಕೂತ್ಕೊಂಡಂತಹ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಈ ಕಡೆ ಆ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಹೋದಂತಹ ಏನಾದರೂ ಮಹತ್ವದ ಏನಾದರೂ ಬಿರುದಿದ್ದರೆ ಅದು ನಿತೀಶ್ ಕುಮಾರ್ ಅವರಿಗಿದೆ. ಯಾವಾಗ ಬೇಕು ಅಲ್ಲಿ ಹೋಗುವಂತಹ ಮಿನಿಸ್ಟರ್ ಒಬ್ಬರು, ಚೀಫ್ ಮಿನಿಸ್ಟರು, ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದೇ ರೀತಿಯ ಆಟಗಳನ್ನು ಅವರು ಆಡಿದ್ದಾರೆ. ಈಗ ಒಂದು ಇಂಪ್ಯಾಕ್ಟ್ ಏನಾಗ್ಬೋದಿತ್ತಂದರೆ ಮೋದಿ ಗೌರ್ಮೆಂಟಿನ ಸ್ಟೆಬಿಲಿಟಿ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ತಾ ಇತ್ತು ಅನ್ನೋದು ಒಂದಾಗಿದೆ. ಸೋತಿದ್ರೆ ಈಗ ಈ ರಿಸಲ್ಟ್ಗಳನ್ನು ನೋಡಿದರೆ ನೀವು ಎಲ್ಲೋ ಇದು ಮೋದಿ ಗೌರ್ಮೆಂಟನ್ನು ಪುನಃ ಸ್ಟೇಬಲ್ ಆಗಿ ಮಾಡಬಹುದು ಅಂತ ಒಂದಾದರೆ, ಇದು ಕಾಂಗ್ರೆಸ್ಸಿನ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಬೀರಬಹುದು ಅಂತ ಅನ್ಸುತ್ತೆ ನಿಮಗೆ? ಈಗ ಸೋಲು ಮತ್ತು ಗೆಲುವು ಭಾರತೀಯ ಜನತಾ ಪಕ್ಷದ ಮೇಲೆ ಸೋಲು ಪರಿಣಾಮ ಬೀರುತ್ತೆ.
ಅದ್ರಲ್ಲೇನು ಎರಡನೇ ಮಾತಿಲ್ಲ. ಯಾಕೆ ಅಂತಂದ್ರೆ ಬಿಹಾರ ಒಂದ್ ರೀತಿನಲ್ಲಿ ಪ್ರೆಸ್ಟೀಜ್ ಅದು, ಆಮೇಲೆ ಅದನ್ನ ಗಳಿಸ್ಕೊಡ್ಲೇಬೇಕಾಗತ್ತೆ. ಎಲ್ಲಿ ಸಮಸ್ಯೆ ಆಗುತ್ತೆ ಅಂದ್ರೆ ಬಿಹಾರದಲ್ಲಿ ಇವ್ರು ಮಹಾರಾಷ್ಟ್ರ ಮಾಡಲ್ ಏನಾದ್ರು ಅನುಸರಿಸೋದಕ್ಕೆ, ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಫಡ್ನವೀಸ್ ಇದ್ದಕ್ಕಿದ್ದಂಗೆ ಬಂದು ಅಲ್ಲಿ ಹೇಗೆ ಮುಖ್ಯಮಂತ್ರಿ ಆದ್ರೋ ಆ ತರ ಇಲ್ಲೇನಾದ್ರೂ ಬೇರೆದೇನಾದ್ರೂ ಆಗುವಂತ ಪರಿಸ್ಥಿತಿ ಬಂದ್ರೆ ಅವಾಗ ಪಲ್ಟು ಹೊಡೆದು ಬಿಡ್ತಾರೆ. ಅದಲ್ಲೇನು ಅನುಮಾನನೇ ಬೇಡ, ಅವರು ಪಲ್ಟು ಹೊಡೆಯೋದಲ್ಲಿ ಎಕ್ಸ್ಪರ್ಟ್, ಅದು ಎಲ್ರಿಗೂ ಕೂಡ ಸರ್ ಹಾಗೆ ಸರ್ ಮತ್ತೆ ಮಾತಾಡ್ತೀನಿ. ಇಟಿಜಿ ಮತಗಟ್ಟೆ ಸಮೀಕ್ಷೆಯಲ್ಲಿ ಮಹಾಗಠಬಂಧನ್ಗೆ ಅಧಿಕಾರ ಅಂತ ಹೇಳ್ತಾ ಇದೆ. ಇನ್ನು ಇಟಿಜಿ NDA 82 ಸ್ಥಾನ, MGB 155, JSP 0, ಅದರ್ಸ್ 1ರಿಂದ 5 ಸ್ಥಾನ ಅಂತ ಹೇಳ್ತಾ ಇದೆ. ಇಟಿಜಿ ಮತಗಟ್ಟೆ ಸಮೀಕ್ಷೆ ಮಾತ್ರ ಮಹಾಗಠಬಂಧನ್ಗೆ ಈ ಬಾರಿ ಬಿಹಾರದ ಚುಕ್ಕಾಣಿ ಅಂತ ಹೇಳ್ತಾ ಇದೆ. ಇಟಿಜಿ NDAಗೆ 82, MGBಗೆ 155, JSPಗೆ 0, ಅದರ್ಸ್ 1ರಿಂದ 5 ಸ್ಥಾನ ಅಂತ ಹೇಳ್ತಾ ಇದೆ. ಇದು ಇಟಿಜಿ ಒಂದೇ ಒಂದು ಸಮೀಕ್ಷೆ. ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಮಹಾಗಠಬಂಧನ್ಗೆ ಅಧಿಕಾರ ಅಂತ ಹೇಳ್ತಾ ಇದೆ. ಮಿಕ್ಕ ಉಳಿದಿರುವ ಎಲ್ಲ 10 ಸಮೀಕ್ಷೆಗಳು NDAಗೆ ಬಹುಪರಾಗ್ ಅಂತ ಹೇಳ್ತಾ ಇದ್ವು. ಈಗ ಇಟಿಜಿ ಮಾತ್ರ NDAಗೆ ಬಹುಪರಾಗ್. ಇಟಿಜಿ ಬಿಹಾರ್ ಸಮೀಕ್ಷೆ ಇಂಡಿ ಒಕ್ಕೂಟಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಟಿಜಿ ಬಿಹಾರ್ ಮತಗಟ್ಟೆ ಸಮೀಕ್ಷೆಯಲ್ಲಿ ಮಹಾಗಠಬಂಧನ್ಗೆ ಒಂದು ಕಡೆ ಅಧಿಕಾರ ಅಂತ ಒಂದು ಕಡೆ ಹೇಳ್ತಾ ಇದೆ. 10 ಸಮೀಕ್ಷೆನ ನೋಡಿದ್ವಿ, NDAಗೆ ಬಹುಪರಾಗ್, ಇಟಿಜಿ ಮಾತ್ರ ಫೈನಲ್ ಇಂಡಿಗೆ ಖುಷಿ ಆಗ್ಬೇಕು ಸ್ವಲ್ಪ ಆದ್ರೂ. ಲಾಸ್ಟ್ ಟೈಮ್ 11 ಔಟ್ ಆಫ್ 11, ದಿಸ್ ಟೈಮ್ 11ರಲ್ಲಿ ಒಂದಾದ್ರೂ ಈ ಕಡೆ ಬಂದಿದೆ ಅಂತ ಹೇಳುವ ಖುಷಿ. ನಾವು ಇಂಪ್ಯಾಕ್ಟ್ಗಳ ಬಗ್ಗೆ ಮಾತಾಡುವ. ಲೆಟ್ ಅಸ್ ಸಿ ಇಂಪ್ಯಾಕ್ಟ್, ವಾಟ್ ವಿಲ್ ಹ್ಯಾಪನ್ ಅಂತ ಹೇಳೋದಕ್ಕೆ.